ಗ್ರಾಮದ ವಾಲ್ಮೀಕಿ ಸಮುದಾಯದ ಭವನದ ಜಾಗವನ್ನು ವಾಲ್ಮೀಕಿ ಸಮುದಾಯದ ಭವನದ ಜಾಗವನ್ನು ಬೇಕೇ ಬೇಕು, ಬೇಕೇ ಬೇಕು. ಮೈಸೂರಿನ ನಾಗವಾಲ ಗ್ರಾಮಸ್ಥರು ಇಲ್ವಾಲದ ನಾಡ ಕಚೇರಿಯ ಮುಂದೆ ಪ್ರತಿಭಟನೆ. ನಮ್ಮ ಹಕ್ಕು ನಮ್ಮ ರಕ್ಷಣೆ ಎಂಬ ಒಂದು ಸ್ಲೋಗನ್ನೊಂದಿಗೆ ಅವರಿಗೆ ದೊರಕಿದಂಥ ಜಾಗವನ್ನು, ಸರ್ಕಾರದಿಂದ ಸಿಕ್ಕಿದ ಜಾಗವನ್ನು ನಮಗೆ ಯಾವ ವಿಚಾರಕ್ಕೆ ಇವತ್ತು ನಾಡ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್? ನಾಗವಾಲ ಗ್ರಾಮದ ಸರ್ವೆ ನಂಬರ್ 11ರಲ್ಲಿ ವಾಲ್ಮೀಕಿ ಸಮುದಾಯದ ಭವನ ನಿರ್ಮಾಣಕ್ಕಾಗಿ ಸರ್ಕಾರ 10 ಗುಂಟೆಯನ್ನು ಮಂಜೂರು ಮಾಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಹಸೀಲ್ದಾರರು ಮತ್ತು ಈಗ ಹಾಲಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಒಳಗೊಂಡಂತೆ DC ಸಾಹೇಬರು ಕೂಡ ನಮ್ಮ ಅಧ್ಯಕ್ಷರೇ ನಮ್ಮ RTCಯನ್ನು ಮಾಡಿದ್ದಾರೆ, ಅದು ನಮ್ಮ ವಾಲ್ಮೀಕಿ ಸಮುದಾಯ ಭವನಕ್ಕೆ. ಈಗ ಏನಂದರೆ ಕೆಲವು 10-15 ದಿನಗಳಿಂದ ಯಾರೋ ಕಿಡಿಗೇಡಿಗಳು, ಕಾಣದ ಕೈಗಳು ಏಕಾಏಕಿ ಟ್ರಾಕ್ಟರ್ ಮುತ್ತಿ ಏಕಾಏಕಿ ಗೇಟನ್ನು ಹಾಕಿ ಅತಿಕ್ರಮ ಪ್ರವೇಶವನ್ನು ಮಾಡಿದ್ದಾರೆ. ನಮ್ಮದು ಡಾಕ್ಯುಮೆಂಟ್ ಸಮೇತ ಇದೆ, RTC ಇದೆ. RTC ಇದ್ದರೂ ಕೂಡ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಸಮಾಜ ಇಲಾಖೆ ಕಾಯ್ದಿರಿಸಲಾಗಿದೆ. ಪ್ರೆಸೆಂಟ್ RTC ಕೂಡ ಇದೆ. 2022ರಲ್ಲಿ ನಮ್ಗೆ ಆದೇಶ ಆಗಿದೆ. ಈಗ ನಾವು ಮೊನ್ನೆ ಫಂಡ್ ತಗೊಬಂದು CM ಸಾಹೇಬ್ರ ಕೈಲಿ 50 ಲಕ್ಷ ಫಂಡ್ ಆಗಿ ಗುದ್ಲಿ ಕಾಮಗಾರಿ ಪೂಜೆ ಮಾಡೋಕ್ಕೆ ಹೋದಾಗ ಕೆಲವರು ಕಿಡಿಗೇಡಿಗಳು ಏಕಾಏಕಿ ನುಗ್ಗಿ ಅದನ್ನು ವಶವನ್ನು ಪಡಿಸ್ಕೊಂಡಿದ್ದಾರೆ. ಈಗ ಕಾನೂನು, ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ. ಈಗ ವಾಲ್ಮೀಕಿ ಸಮುದಾಯ ಈ ರಾಷ್ಟ್ರಕ್ಕೆ, ಇಡೀ ರಾಜ್ಯಕ್ಕೆ ಮಹಾನ್ ಕಾವ್ಯ ರಚಿಸಿದಂಥ ವಾಲ್ಮೀಕಿ ಸಮುದಾಯ ಭವನ ಇವತ್ತು ಬೀದಿಗಿಳಿದು ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಈಗ ನಿಮ್ಮ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ಅನುದಾನ ನಿಗದಿಯಾಗಿದೆಯಾ? ನಿಗದಿನೂ ಆಗಿದೆ, ಮತ್ತು CM ಅವ್ರ ಕಡೆಯಿಂದ ಫಂಡು ಆಗಿದೆ. 22ರಲ್ಲಿ ನಮ್ಗೆ RTCನೂ ಕೂಡ ಆಗಿದೆ. ನಿಮ್ಗೆ ಯಾರು ಅದನ್ನ ವಿರೋಧ ವ್ಯಕ್ತಪಡಿಸ್ತಾರೆ? ಯಾರು? ಕೆಲವು ಕಿಡಿಗೇಡಿಗಳು, ಕಾಣದ ಕೈಗಳು, ಊರಲ್ಲಿ ಅಶಾಂತಿ ಉಂಟು ಮಾಡೋಂಥ ವ್ಯಕ್ತಿಗಳು, ಏಕಾಏಕಿ ಜಾತಿಗೆ ಕೋಮುಗಲಭೆ ಮಾಡೋಂಥ ಕೆಲವು ಕಿಡಿಗೇಡಿಗಳು, ಅವ್ರಿಗೆ ಸರ್ಕಾರದ ಮುಖಾಂತರ ಕಾನೂನು ಚೌಕಟ್ಟಿನ ಹೋರಾಟದ ಉತ್ತರವನ್ನು ನಾವು ಕೊಡ್ತೇವೆ. ಈಗ ನಮ್ಮದು ಅತ್ಯಕರೆ ಏನಿದೆ, ನಮ್ಮ ಬಡವರಿಗೆ ಹಾಗೂ 10 ಗುಂಟೆ ಏನಿದೆ ನಮ್ಮದು, 1 ಎಕರೆಯಲ್ಲಿ DC ಸಾಹೇಬರು, AC ಅವರು, ತಹಸೀಲ್ದಾರರು ಎಲ್ಲ ಮಾಡಿದ್ದಾರೆ. ಸರ್ವೆಗೂ ಕೂಡ ಬಂದು ತಡೆ ಮಾಡಿದ್ದಾರೆ. ಈಗ ತಿರ್ಗಾ ಪುನಃ ಸರ್ವೆ ಮಾಡಿ ನಮಗೆ ಗುರುತಿಸ್ಕೊಡಿ ಅಂತ ನಮ್ಮ ಬೇಡಿಕೆ. ಇದು ವಿಳಂಬ ಮಾಡಬಾರ್ದು, ನಾವು ಕಾಮಗಾರಿ ಶುರು ಮಾಡಬೇಕು, ನಮಗೆ ಗುರುತಿಸ್ಕೊಡಿ ಅಂಥೇಳಿ ನಾವು ನಾಡ ಕಚೇರಿ ಮುಂದೆ ಜನ 50 ಲಕ್ಷ ಅನುದಾನನೂ ಕೊಟ್ಟಿದ್ದಾರೆ ಸಾಹೇಬರು, CM ಸಾಹೇಬರು. ಈಗ ನಾವು ನಮಸ್ತೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಮ್ಮ ನಾಯಕ ಜನಾಂಗದಿಂದ ಇದು ಒಂದು ಕೋರಿಕೆ. ಸತತ ಒಂದು 15 ವರ್ಷದ ಹಿಂದೆಯಿಂದನೂ ಆ ಜಾಗಕ್ಕೋಸ್ಕರ ನಮ್ಮ ಊರಿನ ಜನಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆದರೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಜಾಗನ ಗುರುತು ನೀವೇನು ಮಾಡಬೇಕಾಗಿತ್ತು ಅಂತಂದರೆ, ತಪ್ಪೆಲ್ಲಿ ಮಾಡಿದ್ರೆ ಕೊಟ್ಟ ತಕ್ಷಣ ಸರ್ವೆ ಕರ್ಕೊಂಡ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ನೀವು ಅದಕ್ಕೆ ಕಾಂಪೌಂಡ್ ಗಿಂಪೌಂಡ್ ಹಾಕಿದ್ರೆ ಏನು ತೀರೋಯ್ತಿತ್ತು ಮಾತಾಡೋದು ಪ್ರಭಾ ಮೇಡಮ್ ಹತ್ರ ಆಗೋಯ್ತು ಬಿಡಿ. ಅದು ಹಳೆ ಕತೆ. ಈಗ ನಿಮಗೆ ಅನುದಾನ ಬಿಡುಗಡೆ ಆಗಿದೆ, ಜಾಗ ಬೇಕು. ಅದಾದ್ಮೇಲೆ ಮೊನ್ನೆ ನೀವು ಅಳತೆಗೆ ಬಂದ್ರಿ. ಅಳತೆಗೆ ಬಂದಾಗ ತಾವು ಅಳತೆಗೆ ಬಂದಿದ್ದು ನನಗೇನಾಯ್ತು ಅಂತಂದರೆ, ಈ ನಾಯಕರು ನಂಗೆ ಫೋನ್ ಮಾಡಿದ್ರು. ನಾನು DC ಆಫೀಸಲ್ಲಿದ್ದೆ, ಒಂಚೂರು ಒಂದು ಮೀಟಿಂಗ್ ಇತ್ತು. ಅದಕ್ಕೆ ನಾಯಕರೇ ನಮ್ಮ VA ಬರ್ತಾರೆ ಹೋಗಿ ಅಂತಂದರೆ, ನೀವು ಹೋಗಿದ್ದೆ ಅಲ್ಲಮ್ಮ? ನಮ್ಮ VA ಬಂದಿದ್ರು. ಅಲ್ಲಿ ಗಲಾಟೆ ಆದ ವಿಚಾರ ನಂಗೆ ಗೊತ್ತಾಯಿತು. ಅಲ್ಲಿ ಯಾಕೆ ಅದನ್ನು ಅಳತೆ ನಿಲ್ಲಿಸ್ಕೊಂಡು ದಯವಿಟ್ಟು ನಾವು ಅರ್ಥ ಮಾಡ್ತಾರೆ. ಅವನು ಸರ್ವೇರ್ಗೆ ಏನು ಹೇಳ್ದ, ಕೋರ್ಟಲ್ಲಿದೆ ಅಂತ ಏನೋ ಕತೆ ಹೇಳ್ದ. ಯಾರು ಆಪೋಸಿಟ್ ಪಾರ್ಟಿ ಯಾರಿದ್ರು ಅವರು ಯಾರು ಉಳುಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಅದನ್ನೇನು ಮಾಡೋದು, ನಾನು ಉಳುಮೆ ಮಾಡ್ಬೋದು, ಅವನ ಉದ್ದೇಶ ಏನು, ನಾನು ಉಳುಮೆ ಮಾಡೋ ಜಾಗನ ನಮ್ಮ ಗಮನಕ್ಕೆ ಬರದೆ, ನಮಗೆ ಗಮನಕ್ಕೂ ತರದೆ, ಜಾಗಕ್ಕೂ ಬರದೆ ಅಧಿಕಾರಿಗಳು ಏನು ಮಾಡಿದ್ರು, ನೀವು ಅವ್ರು ಸ್ಯಾಂಕ್ಷನ್ ಮಾಡಿದ್ರಿ ಅಂತ ಅವನೇನೇ ಹೇಳ್ತಾನೆ. ಆದರೆ ನಮ್ಮ ಅಧಿಕಾರಿಗಳು ಸ್ಕೆಚ್ ಮಾಡಿರ್ತಾರೆ, ಜಾಗಕ್ಕೆ ಬಂದಿರ್ತಾರೆ, ನೋಡಿದ್ರೆ ಯಾರು ಮಾಡಿರಲ್ಲ. ಅವತ್ತು 2021ರಲ್ಲಿ ಯಾರು VA ಇದ್ರು, RI ಇದ್ರು, ಅವ್ರು ಮಾಡಿರೋದು. ಈಗಿರೋರು ಮಾಡಿರೋದಲ್ಲ. ಇದಾದ್ಮೇಲೆ ಆಯಿತು, ಅವ್ರು ಅಳತೆ ಅವನು ಕೋರ್ಟಲ್ಲಿದೆ ಅಂತಂದ್ರೆ ಸ್ಟಾಪ್ ಆಯಿತು. ಅದು ಏನಾಯಿತು, ಅವ್ರು ಸ್ವಲ್ಪ ಏನೋ ಗಲಾಟೆ ಇದಾಯಿತು ಅಂದರು. ನಮ್ಮ VA ಇದು ಮಾಡಮ್ಮ, ಆಯಿತು ನೋಡು ನಾಳೆ ಮಾತಾಡೋಣ ಬಿಡಮ್ಮ ಅಂತಂದು ಅವ್ನು ಕೋರ್ಟಲ್ಲಿದೆ ಅಂದರೆ ಸ್ಟಾಪ್ ಆಯಿತು. ಅದಾದಮೇಲೆ ಏನಾಯಿತು, ನೆನ್ನೆ ಗಲಾಟೆ ಆದ ವಿಚಾರ ನಂಗೆ ಗೊತ್ತಾಯಿತು. ಈಗ ನಮಗೆ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆಯಿಂದ ಏನು ಲೆಟ್ರ್ ಬಂದು ಈಗ ಬಂತು. ಜಸ್ಟ್ ಪೊಲೀಸ್ ಇಲಾಖೆಯಿಂದ ಏನು ಬಂದಿದೆ, ತಹಸೀಲ್ದಾರ್ಗೆ ಲೆಟರ್ ಮಾಡಿದ್ದಾರೆ ಅವರು. ಇದನ್ನು ಬೇಕಾಗಿ ಈಗ ಲಾಸ್ಟ್ ಲೈನ್ ಓದ್ಬಿಟ್ರೆ ನೀನೇ ಓದ್ಬಿಡು, ನಾನು ಓದಿ. ಈಗ ಈ 11ರಲ್ಲಿ ಮೇಲ್ಕಂಡ ಇದಕ್ಕೆ ಸಮುದಾಯ ಭವನಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟರು ಜಾಗ 10 ಗುಂಟೆ ಜಮೀನು ಯಾರಿಗೆ ಸೇರಿದಾಗಿರುತ್ತದೆ ಎಂಬ ಬಗ್ಗೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಪೊಲೀಸರು ಯಾರಿಗೆ ರಕ್ಷಣೆ ನೀಡಬೇಕೆಂದು ಆದ್ಯತೆಯ ಮೇರೆಗೆ ತುರ್ತಾಗಿ ವರದಿ ನೀಡಿ ಅಂತ ಈಗ ಆಯಿತು. ನಮ್ಮ ಕೈಗೆ ಬಂದು ಒಂದು 15 ನಿಮಿಷ ಆಯಿತು. ನಾನೇ ನಿನ್ನೆ ನಾಯಕರಿಗೆ ಹೇಳಿದ್ದೆ. ಈಗ ಇದ್ರ ಪರವಾಗಿ ನಾನು ತಹಸೀಲ್ದಾರ್ಗೆ ಈಗ ತಕ್ಷಣ ಮಾತಾಡ್ತೀನಿ. ಇವ್ರು ನನಗೇನು ಕೊಟ್ಟಿಲ್ಲ, ಇವರು ಸರ್ ಕೊಟ್ಟಿರೋದು, ಇನ್ಸ್ಪೆಕ್ಟರ್ ಕೊಟ್ಟಿರೋದು, ತಹಸೀಲ್ದಾರ್ ಕೊಟ್ಟರು. ತಹಸೀಲ್ದಾರ್ ನಂಗೆ ವಾಟ್ಸಪ್ ಮಾಡಿದ್ರು. ನಾನು ವಾಟ್ಸಪ್ ಕಾಪಿನ ಪ್ರಿಂಟ್ ತಗೊಂಡಿರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಎಲ್ಲಿ ಕೊಟ್ಟರು ಅಂತಲ್ಲ ನೋಡಿ. ತಹಸೀಲ್ದಾರ್ ನಂಬರಾಗಿ ಬಂದ್ಬಿಡ್ತು.